ಬೆಂಗಳೂರಿನಲ್ಲಿ ಮತ್ತೊಂದು ಚಿನ್ನಾಭರಣದ ಅಂಗಡಿಯನ್ನ ಕನ್ನ ಹಾಕಿದ್ದಾರೆ ದುಷ್ಕರ್ಮಿಗಳು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಗೋಡೆ ಕೊರೆದು 1,20,20,00,000 ಮೌಲ್ಯದ ಬೆಳ್ಳಿಯನ್ನ ಕಳ್ಳತನ ಮಾಡಲಾಗಿದೆ. 70 ಕೆಜಿಯಷ್ಟು ಬೆಳ್ಳಿಯನ್ನ ಕಳ್ಳರು ದೋಚಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಗಳೂರು ನಗರದ 8ನೇ ಮೈಲಿಯ ಹಾವನೂರು ಬಳಿ ಈ ಘಟನೆ ಆಗಿರೋದು. ಎಂಬಿ ಜ್ಯುವೆಲರ್ಸ್ ಗೋಡೆ ಕೊರೆದು ಬೆಳ್ಳಿಯನ್ನ ದೋಚಿದೆ ಗ್ಯಾಂಗ್. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಯಾರಾದರೂ ಪರಿಚಿತರು ಈ ಕೃತ್ಯವನ್ನ ಮಾಡಿದ್ರಾ ಏನು ಕತೆ ಅಂತ. ಬಟ್ ಮೇನ್ ಆಫ್ ಆಲ್ ಯಾರೇ ಹೀಗೆ ಬ್ರೇಕ್ ಡೌನ್ ಮಾಡೋಕೆ ಮುಂದಾದ್ರು ಚಿನ್ನದ ಅಂಗಡಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಂತೂ ತುಂಬ ಸೇಫ್ಟಿ ಮೆಷರ್ಸನ್ನು ಹಮ್ಮಿಕೊಂಡಿದ್ದಾರೆ. ಯಾರಾದರೂ ಗೋಡೆಯನ್ನು ಪ್ರೆಸ್ ಮಾಡಿದರೂ ಕೂಡ, ಬಲವಂತ ಮಾಡಿದರೆ ಅಥವಾ ಶಟರನ್ನು ಮುರಿಯೋದಕ್ಕೆ ಬಲವಂತ ಮಾಡಿದರೆ ಸೈರನ್ ಮುಳುಗುತ್ತೆ, ಅಲಾರಮ್ ಮುಳುಗುತ್ತೆ. ಅದು ಯಾಕೆ ಇಲ್ಲಿ ಮುಳುಗಿಲ್ಲ, ಯಾಕೆ ಮಾಲೀಕರ ಗಮನಕ್ಕೆ ಇದು ಫಸ್ಟೇ ಬಂದಿರಲಿಲ್ಲ, ಸರಿಯಾದ ಸೇಫ್ಟಿ ಮೆಷರ್ಸ್ ಇರಲಿಲ್ವಾ ಇಲ್ಲಿ ಅನ್ನೋದು ಪ್ರಶ್ನೆ. ಸೆಕ್ಯೂರಿಟಿ ಮೆಷರ್ಸ್ ಎಲ್ಲ ಇರಲಿಲ್ವಾ ಅಂತ ನೋಡೋದಕ್ಕೆ ಒಂದು ಸ್ವಲ್ಪ ಸಣ್ಣ ಪ್ರಮಾಣದ ಚಿನ್ನದ ಅಂಗಡಿ ಅಂತ ಹೇಳಿದ್ರು ಕೂಡ ಬೆಳ್ಳಿ ಐಟಮ್ ತುಂಬ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. 1,20,00,000 ಮೌಲ್ಯದ 70 ಕೆಜಿಯಷ್ಟು ಬೆಳ್ಳಿ ಐಟಮ್ ಈ ಅಂಗಡಿಯಲ್ಲಿ ಇತ್ತು. ಮಾಲೀಕರದ್ದು ಕೂಡ ಒಂಚೂರು ತಪ್ಪಿದ್ದಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಸೇಫ್ಟಿ ಪ್ರಿಕಾಷನರಿ ಸೆಕ್ಯೂರಿಟಿ ಮೆಷರ್ಸನ್ನು ಅಷ್ಟಾಗಿ ತೆಗೆದುಕೊಂಡಿರಲಿಲ್ವಾ ಅಂತ. ಇಲ್ಲಾಂದರೆ ಕಳ್ಳರಿಗೆ ಫಸ್ಟೇ ಸೈರನ್ ಅಲರ್ಟ್ ಆಗಿ ಅಟ್ಲೀಸ್ಟ್ ಸ್ಥಳೀಯ ಸ್ಟೇಷನ್ಗಾದರೂ ಈ ಮಾಹಿತಿಗಳೆಲ್ಲ ಹೋಗಿರೋದು. ಬಟ್ ಎನಿವೇಸ್ ಪೊಲೀಸರು ತನಿಖೆಯನ್ನು ಕೈಗೆತ್ಕೊಂಡಿದ್ದಾರೆ. ಪರಿಚಯಸ್ಥರು ಮಾಡಿರೋದಾ, ಇಲ್ಲಿ ಯಾರಾದರೂ ಲೋಕಲೈಟ್ಸ್ ಅಥವಾ ಹೊರ ರಾಜ್ಯದಿಂದ ಬಂದು ಈ ಕೃತ್ಯವನ್ನು ಎಸಗಿರೋದಾ ಅನ್ನೋದು ತನಿಖೆಯ ನಂತರ ಗೊತ್ತಾಗುತ್ತೆ. ಬಟ್ ಚಿನ್ನದ ಅಂಗಡಿಗಳು ಟಾರ್ಗೆಟ್ ಆಗ್ತಾ ಇದೆ. ಸಣ್ಣ ಪುಟ್ಟ ಚಿನ್ನದ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡೋದನ್ನು ಮುಂದುವರಿಸಿದ್ದಾರೆ ದುಷ್ಕರ್ಮಿಗಳು. ಬೆಳ್ಳಿಯನ್ನು ದೋಚಿರೋದು ಇಲ್ಲಿಗೆ ಬಂದು ಕಳ್ಳತನ ಆದ ನಂತರ ಬೆಳಗ್ಗೆ ಬಂದು ನೋಡಿದಂತಹ ಅಂಗಡಿ ಮಾಲೀಕನಿಗೆ ಶಾಕ್ ಎದುರಾಗಿತ್ತು ಮತ್ತು ಗೋಡೆಯನ್ನು ಕೊರೆದಿದ್ದಾರೆ. ಅಂದರೆ ತುಂಬ ಪೂರ್ವ ನಿಯೋಜಿತವಾಗಿ ಫಸ್ಟೇ ರೇಖಿ ಗೀಕಿ ಎಲ್ಲ ಮಾಡ್ಕೊಂಡಿದ್ದ ಈ ಅಂಗಡಿಯನ್ನು ನೋಡಿ ದುಷ್ಕರ್ಮಿ ಅನ್ನೋದು ಗೊತ್ತಾಗ್ತಾ ಇದೆ.